ಮತ್ತೊಂದು ಕಡೆ ಟ್ರಂಪ್ ಕದನ ವಿರಾಮದ ಮಾತಿಗೆ ಇರಾನ್ ತಿರುಗುಬಾಣ ಕೊಟ್ಟಿದೆ. ತಾತ್ಕಾಲಿಕ ಕದನ ವಿರಾಮ ಬೇಕಿಲ್ಲ, ಪೂರ್ಣ ವಿರಾಮವೇ ಬೇಕು. ಈ ಯುದ್ಧಕ್ಕೆ ಪೂರ್ಣ ವಿರಾಮ ಹಾಕಲಿ ಅಂತ ಇರಾನ್ ಆಗ್ರಹಿಸಿದೆ. IRNA ಅಂದ್ರೆ ಇಸ್ಲಾಮಿಕ್ ರಿಪಬ್ಲಿಕ್ ನ್ಯೂಸ್ ಏಜೆನ್ಸಿಯಿಂದ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕದನ ವಿರಾಮವನ್ನ ಇರಾನ್ ತಿರಸ್ಕರಿಸಿದೆ. ಅಮೆರಿಕಕ್ಕೆ ತನ್ನದೇ ಹೊಸ ಬೇಡಿಕೆಯನ್ನ ಕಳಿಸಿದೆ ಇರಾನ್. ಈಗ 2 ವಾರ ಚರ್ಚಿಸಿ ಪಾಕ್ ಮಧ್ಯವರ್ತಿ ಮೂಲಕ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ಕೆಲವು ಷರತ್ತುಗಳನ್ನು ಉಲ್ಲೇಖಿಸಿ ತನ್ನ ಆಗ್ರಹವನ್ನು ವ್ಯಕ್ತಪಡಿಸಿದೆ ಇರಾನ್. ಅಮೆರಿಕ ಮಾತ್ರವಲ್ಲ, ಇಸ್ರೇಲ್ಗೂ ಕೂಡ ಇರಾನ್ ಷರತ್ತುಗಳನ್ನು ವಿಧಿಸಿದೆ. ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮದ ಮಾತಾಡಿದ್ರು. ನಮಗೆ ಇರಾನ್ ಅನ್ನು ನಾಶಪಡಿಸೋದಕ್ಕೆ ಹೆಚ್ಚು ದಿನ ಬೇಕಾಗಿಲ್ಲ, ಕೇವಲ 1 ರಾತ್ರಿ ಸಾಕು, ಆ ರಾತ್ರಿ ನಾಳೆ ಬಂದರೂ ಕೂಡ ಬರ್ಬೋದು ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಇರಾನ್ ಕೂಡ ಈಗ ಹೊಸ ಬೇಡಿಕೆಯನ್ನ ಅಮೆರಿಕಕ್ಕೆ ಕಳಿಸಿದೆ. ನಮಗೆ ಈ ಅಲ್ಪ ವಿರಾಮ ಬೇಕಾಗಿಲ್ಲ, ಪೂರ್ತಿಯಾಗಿ ವಿರಾಮ ಬೇಕು. ಕೇವಲ ಅಮೆರಿಕ ಮಾತ್ರವಲ್ಲ, ಇಸ್ರೇಲ್ಗೂ ಕೂಡ ಇರಾನ್ ಈಗ ಷರತ್ತನ್ನ ಕಳಿಸಿದೆ. ಕೆಲವು ಹೊಸ ಷರತ್ತುಗಳನ್ನ ಉಲ್ಲೇಖಿಸಿ ತನ್ನ ಆಗ್ರಹವನ್ನ ವ್ಯಕ್ತಪಡಿಸಿದೆ ಇರಾನ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂಚಿನಿಂದಲೂ ಕೂಡ ಕದನ ವಿರಾಮದ ಬಗ್ಗೆ ಉಲ್ಲೇಖ ಮಾಡ್ತಾನೆ ಇದ್ದಾರೆ. ಒಂದ್ ಕಡೆ ಕದನ ವಿರಾಮ ಅಂತಾರೆ, ಮತ್ತೊಂದ್ ಕಡೆ ಅಟ್ಯಾಕ್ ಮಾಡ್ತಾರೆ. ಹಾಗಾಗಿ ಇರಾನ್ ಕೂಡ ಈಗ ಹೊಸ ಬೇಡಿಕೆಯನ್ನ ಇಡ್ತಾ ಇದೆ. ನಮಗೆ ಅಲ್ಪ ವಿರಾಮವೆಲ್ಲ ಬೇಕಾಗಿಲ್ಲ, ಪೂರ್ತಿಯಾದಂತ ವಿರಾಮ ಬೇಕು. ತಾತ್ಕಾಲಿಕ ಕದನ ವಿರಾಮ ನಮಗೆ ಬೇಕಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಬೇಕಂದ್ರೆ ಈ ಯುದ್ಧಕ್ಕೆ ಪೂರ್ಣ ವಿರಾಮವನ್ನ ಹಾಕ್ಲಿ ಅಮೆರಿಕ ಅಂತ ಇರಾನ್ ಹೇಳ್ತಾ ಇರೋದು. 2 ವಾರ ಚರ್ಚೆ ಮಾಡಲಿ, ಪಾಕ್ ಮಧ್ಯವರ್ತಿ ಮೂಲಕ ಈ ಮಾಹಿತಿಯನ್ನು ರವಾನೆ ಮಾಡಿದೆ. ಕದನ ವಿರಾಮಕ್ಕೆ ಒಪ್ಪದ ಇರಾನ್ ಈಗ ಹೊಸ ಡಿಮ್ಯಾಂಡ್ ಅನ್ನ ಇಟ್ಟಿದೆ. ಅಮೆರಿಕ ಇಸ್ರೇಲ್ ಎದುರು ಇರಾನ್ ಖಡಕ್ ಆಗಿ ಆಗ್ರಹಿಸಿದೆ. ಅಮೆರಿಕ ಇಸ್ರೇಲ್ ಬಳಿ ಇರಾನ್ ಇಟ್ಟಿರುವಂತ ಬೇಡಿಕೆಗಳೇನು? ಹಾಗಾದ್ರೆ ಯುದ್ಧವನ್ನ ನಿಲ್ಲಿಸಬೇಕು, ಹೊರ್ಮುಜ್ ಜಲಸಂಧಿ ಮುಕ್ತವಾಗಬೇಕು. ಇಸ್ರೇಲ್ ಕೂಡ ತನ್ನ ದಾಳಿಯನ್ನ ನಿಲ್ಲಿಸಿ ಸೇನೆಯನ್ನ ಹಿಂಪಡಿಬೇಕು. ಹೊರ್ಮುಜ್ ಜಲಸಂಧಿ ಬಳಕೆಗೆ ಪ್ರೋಟೋಕಾಲ್ ಬೇಕು. ತೈಲ ಟ್ಯಾಂಕರ್ಗಳ ರಫ್ತಿಗೆ ಶಿಷ್ಟಾಚಾರದ ಅವಶ್ಯಕತೆ ಇದೆ. ಇರಾನ್ನಲ್ಲಾಗಿರುವ ಕಟ್ಟಡ ದುರಸ್ತಿಗೆ ಅಮೆರಿಕ ಹಣ ನೀಡಬೇಕು. ಅಮೆರಿಕ ಮತ್ತು ಇತರೆ ರಾಷ್ಟ್ರಗಳು ವಿಧಿಸಿರುವಂತಹ ನಿರ್ಬಂಧವನ್ನ ತೆಗಿಬೇಕು ಅಂತ ಇರಾನ್ ಹೇಳ್ತಾ ಇದೆ. ಕದನ ವಿರಾಮದ ಮಾತಾಡ್ತಾ ಇದ್ದಂತ ಟ್ರಂಪ್ಗೆ ಹೊಸ ಬೇಡಿಕೆಗಳನ್ನ ಇರಾನ್ ಕಳಿಸಿದೆ, ಅಂದ್ರೆ ಆಗ್ರಹ ವ್ಯಕ್ತಪಡಿಸಿದೆ. ನೀವು ಯುದ್ಧವನ್ನ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ, ಪೂರ್ಣ ವಿರಾಮವನ್ನ ಕೊಡಿ. ಅದರ ಜೊತೆಗೆ ಒಂದಿಷ್ಟು ಹೊಸ ಬೇಡಿಕೆಗಳನ್ನು ಕೂಡ ಇರಾನ್ ಈಗ ಅಮೆರಿಕ ಮತ್ತು ಇಸ್ರೇಲ್ನ ಮುಂದಿಟ್ಟಿದೆ. ಆ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ, ಯುದ್ಧವನ್ನ ನಿಲ್ಲಿಸಬೇಕು ಮೊದಲಿಗೆ, ಅದಾದ ನಂತರ ಹೊರ್ಮುಜ್ ಜಲಸಂಧಿ ಮುಕ್ತವಾಗಬೇಕು. ಜೊತೆಗೆ ಇಸ್ರೇಲ್ ಕೂಡ ಏನ್ ದಾಳಿ ಮಾಡ್ತಾ ಇದೆ ಆ ದಾಳಿಯನ್ನ ನಿಲ್ಲಿಸಬೇಕು, ತನ್ನ ಸೇನೆಯನ್ನ ಹಿಂಪಡಿಬೇಕು. ಹೊರ್ಮುಜ್ ಜಲಸಂಧಿ ಬಳಕೆಗೆ ಪ್ರೋಟೋಕಾಲ್ ಬೇಕು. ತೈಲ ಟ್ಯಾಂಕರ್ಗಳ ರಫ್ತಿಗೆ ಶಿಷ್ಟಾಚಾರದ ಅವಶ್ಯಕತೆ ಇದೆ. ಇರಾನ್ನಲ್ಲಾಗಿರುವಂತಹ ಕಟ್ಟಡ ದುರಸ್ತಿಗೆ ಅಮೆರಿಕ ಹಣ ನೀಡಬೇಕು ಅಂತ ಇರಾನ್ ಹೇಳ್ತಾ ಇದೆ. ಕಳೆದ 39 ದಿನಗಳಿಂದ ನಿರಂತರವಾಗಿ ಯುದ್ಧ ನಡೀತಾನೆ ಇದೆ. ದಾಳಿ ಪ್ರತಿದಾಳಿ ನಡೀತಾ ಇದ್ದು ಈಗ 2 ದೇಶಗಳು ಕೂಡ ಯುದ್ಧ ನಿಲ್ಲಿಸುವ ಬಗ್ಗೆ ಮಾತಾಡ್ತಾ ಇದೆ. ಒಂದ್ ಕಡೆ ಅಮೆರಿಕ ಕದನ ವಿರಾಮದ ಬಗ್ಗೆ ಮಾತಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಇರಾನ್ ಹೊಸ ಬೇಡಿಕೆಗಳನ್ನ ಅಮೆರಿಕಕ್ಕೆ ಕಳಿಸ್ತಾ ಇದೆ. ನೀವು ಕದನ ವಿರಾಮದ ಬಗ್ಗೆ ಮಾತಾಡ್ತಾ ಇದ್ರೆ, ಕದನ ವಿರಾಮ ಎಂದ್ರು ಯುದ್ಧದಲ್ಲಿ ತಾತ್ಕಾಲಿಕವಾದಂತ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.